ನಮಸ್ಕಾರ. ಬನ್ನಿ ಇವತ್ತು ಪತಂಜಲಿಯ ಯೋಗ ಸೂತ್ರಗಳ ಜಗತ್ತಿನಲ್ಲಿ ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ಇದನ್ನ ಕೇವಲ ವ್ಯಾಯಾಮದ ಪುಸ್ತಕ ಅಂತ ಅಂದುಕೋಬೇಡಿ. ಇದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಮನಸ್ಸಿನ ಒಳಗೆ ಪ್ರಯಾಣ ಮಾಡೋಕೆ ಇರುವ ಒಂದು ಅದ್ಭುತ ನಕ್ಷೆ. ಈ ಪಯಣದಲ್ಲಿ ನಮ್ಗೆ ದಾರಿ ತೋರಿಸೋಕೆ ಯೋಗಗುರು BKS ಅಯ್ಯಂಗಾರ್ ಅವರ ವ್ಯಾಖ್ಯಾನವನ್ನೇ ದಾರಿದೀಪವಾಗಿ ಇಟ್ಕೊಳ್ಳೋಣ. ಈ ಮಾತನ್ನು ಗಮನಿಸಿ. ಯೋಗದ ಸಂಪೂರ್ಣ ಸಾರವೇ ಇದ್ರಲ್ಲಿದೆ. ಒಂದು ಕ್ಷಣ ಯೋಚನೆ ಮಾಡಿ, ದೊಡ್ಡದೊಂದು ಸಮುದ್ರದಲ್ಲಿ ದಾರಿ ತೋರ್ಸೋಕೆ ದಿಕ್ಸೂಚಿಯಿಲ್ಲ, ನಕ್ಷೆಯೂ ಇಲ್ಲ. ಹೇಗಿರುತ್ತೆ ಪರಿಸ್ಥಿತಿ? ಯೋಗ ಸೂತ್ರಗಳ ಬಗ್ಗೆ ತಿಳಿದೇ ಯೋಗ ಮಾಡೋದು ಕೂಡ ಹಾಗೇನೆ. ಅಂದರೆ ಯೋಗ ಅನ್ನೋದು ಬರೀ ಆಸನಗಳಲ್ಲ, ಅದೊಂದು ಆಳವಾದ ಪಯಣ. ಆ ಪಯಣಕ್ಕೆ ಈ ಸೂತ್ರಗಳು ಅತ್ಯಗತ್ಯವಾದ ನಕ್ಷೆಯಿದ್ದ ಹಾಗೆ. ಹಾಗಾದ್ರೆ ಈ ಪಯಣ ಶುರುವಾಗೋದು ಎಲ್ಲಿಂದ? ಎಲ್ಲದಕ್ಕೂ ಮೂಲ ಕಾರಣ ಒಂದೇ, ಅದೇ ನಮ್ಮ ಮನಸ್ಸು. ನಮ್ಮ ಮನಸ್ಸು ಸದಾ ಚಂಚಲ ಅಲ್ವಾ? ಯೋಚನೆಗಳು, ಭಾವನೆಗಳು, ಗೊಂದಲಗಳು ಒಂದರ ಹಿಂದೆ ಒಂದು ಅಲೆಗಳ ಹಾಗೆ ಬರ್ತಾನೇ ಇರುತ್ತೆ. ಈ ನಿರಂತರ ಚಲನೆಯೇ ನಮ್ಮೆಲ್ಲ ಸಮಸ್ಯೆಗಳ ಆರಂಭದ ಬಿಂದು. ಇಲ್ಲಿದೆ ನೋಡಿ ಪತಂಜಲಿ ಯೋಗಕ್ಕೆ ಕೊಡುವ ಅದ್ಭುತ ವ್ಯಾಖ್ಯಾನ: ಚಿತ್ತವೃತ್ತಿ ನಿರೋಧ. ಇದರ ಅರ್ಥವೇನು? ಚಿತ್ತ ಅಂದ್ರೆ ಮನಸ್ಸು, ವೃತ್ತಿ ಅಂದ್ರೆ ಅದರ ಏರಿಳಿತಗಳು, ನಿರೋಧ ಅಂದ್ರೆ ತಡೆಯುವುದು. ಸರಳವಾಗಿ ಹೇಳಬೇಕೆಂದ್ರೆ ಮನಸ್ಸಿನ ಈ ಅಲೆಗಳನ್ನು ಶಾಂತಗೊಳಿಸುವುದೇ ಯೋಗ. ಆ ಅಲೆಗಳು ನಿಂತಾಗಷ್ಟೇ ಅದರ ಆಳದಲ್ಲಿರೋದು ಏನು ಅಂತ ನಮ್ಗೆ ಕಾಣಿಸೋಕೆ ಸಾಧ್ಯ. ಸರಿ, ಮನಸ್ಸಿನಲ್ಲಿ ಯಾಕೆ ಇಷ್ಟೊಂದು ಗೊಂದಲ? ಪತಂಜಲಿ 5 ಮುಖ್ಯ ಕಾರಣಗಳನ್ನು ಗುರುತಿಸ್ತಾರೆ. ಅವನ್ನೇ ಕ್ಲೇಶಗಳು ಅಂದ್ರೆ ಸಂಕಟಗಳು ಅಂತ ಕರೆಯೋದು. ಇವುಗಳಲ್ಲಿ ಮೊದಲನೆಯದು ಮತ್ತು ಎಲ್ಲದಕ್ಕೂ ಮೂಲ ಕಾರಣ ಅವಿದ್ಯೆ ಅಂದ್ರೆ ಅಜ್ಞಾನ. ಇದರಿಂದಲೇ ಅಹಂಕಾರ, ಆಸೆ, ದ್ವೇಷ ಮತ್ತು ಬದುಕಿಗೆ ಅಂಟಿಕೊಳ್ಳುವ ಭಯ ಹುಟ್ಟಿಕೊಳ್ಳೋದು. ಆದ್ರೆ ಪತಂಜಲಿ ಬರೀ ಸಮಸ್ಯೆಯನ್ನ ಹೇಳಿ ಬಿಟ್ಬಿಡೋದಿಲ್ಲ, ಅದಕ್ಕೊಂದು ಪರಿಹಾರವನ್ನು ತೋರಿಸ್ತಾರೆ. ಅದೇ ಈ ಯೋಗದ ನಕ್ಷೆ. ನಮ್ಮ ಆಂತರಿಕ ಜಗತ್ತಿನಲ್ಲಿ ಪ್ರಯಾಣಿಸಿ ಗೊಂದಲದಿಂದ ಶಾಂತಿಯ ಕಡೆಗೆ ಹೋಗಲು ಒಂದು ಸ್ಪಷ್ಟವಾದ, ವ್ಯವಸ್ಥಿತವಾದ ದಾರಿ. ಈ ನಕ್ಷೆಯಲ್ಲಿ ಮೊದಲ ಪ್ರಾಯೋಗಿಕ ಹೆಜ್ಜೆ ಅಂದ್ರೆ ಕ್ರಿಯಾಯೋಗ. ಇದು ಬರೀ ಥಿಯರಿ ಅಲ್ಲ, ಆಕ್ಷನ್. ಇದರಲ್ಲಿ 3 ಮುಖ್ಯ ಅಂಶಗಳಿವೆ. ತಪಸ್ ಅಂದ್ರೆ ಶಿಸ್ತು, ಸ್ವಾಧ್ಯಾಯ ಅಂದ್ರೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದು, ಮತ್ತು ಈಶ್ವರ ಪ್ರಣಿಧಾನ ಅಂದ್ರೆ ಶರಣಾಗತಿಯ ಭಾವ. ಈಗ ಈ ನಕ್ಷೆಯ ವಿವರವಾದ ಬ್ಲೂಪ್ರಿಂಟ್ ನೋಡೋಣ. ಅದೇ ಪ್ರಸಿದ್ಧ ಅಷ್ಟಾಂಗ ಯೋಗ, ಅಂದರೆ 8 ಅಂಗಗಳ ಮಾರ್ಗ. ಇದೊಂದು ರೀತಿಯಲ್ಲಿ ಹಂತ ಹಂತವಾಗಿ ಮೇಲೇರುವ ಪ್ರಯಾಣ. ನಮ್ಮ ಹೊರಗಿನ ನಡವಳಿಕೆಯಿಂದ ಶುರುವಾಗಿ ನಮ್ಮ ದೇಹ, ಉಸಿರಾಟದ ಮೂಲಕ ಮನಸ್ಸಿನ ಅತ್ಯಂತ ಆಳವಾದ ಸ್ಥಿತಿಗಳವರೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಯಾವುದೇ ದೊಡ್ಡ ಪಯಣ ಶುರುವಾಗುವುದು ಮೊದಲ ಹೆಜ್ಜೆಯಿಂದ ಅಲ್ವಾ? ಯೋಗದಲ್ಲೂ ಹಾಗೇನೆ. ನಮ್ಮ ಪಯಣ ಶುರುವಾಗುವುದು ನಮ್ಗೆ ಸ್ಪಷ್ಟವಾಗಿ ಕಾಣುವ ಮತ್ತು ಅನುಭವಕ್ಕೆ ಬರುವ ಅಂಶಗಳಿಂದ. ಅಂದ್ರೆ ನಮ್ಮ ನಡವಳಿಕೆ, ನಮ್ಮ ದೇಹ ಮತ್ತು ನಮ್ಮ ಉಸಿರಾಟ. ಈ ಸಂಪೂರ್ಣ ಕಟ್ಟಡಕ್ಕೆ ಅಡಿಪಾಯ ಯಾವುದು? ಅದುವೇ ನೈತಿಕತೆ. ಮೊದಲ 2 ಅಂಗಗಳಾದ ಯಮ ಮತ್ತು ನಿಯಮಗಳು ಒಂದು ನೈತಿಕ ದಿಕ್ಸೂಚಿಯಂತೆ ಕೆಲಸ ಮಾಡ್ತವೆ. ಇವು ನಮ್ಮ ಮಾತು, ಕೃತಿ ಮತ್ತು ಉದ್ದೇಶಗಳನ್ನು ಶುದ್ಧೀಕರಿಸ್ತವೆ. ಈ ಅಡಿಪಾಯ ಭದ್ರವಾಗಿಲ್ಲ ಅಂದ್ರೆ ಮುಂದಿನ ಅಭ್ಯಾಸ ನಿಲ್ಲೋದೇ ಇಲ್ಲ. ಮುಂದೆ ಬರೋದು 3ನೇ ಅಂಗ, ಆಸನ. ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲರ ತಲೆಗೆ ಬರೋದೇ ಇದು. ಆದ್ರೆ ಇದು ಕೇವಲ ದೇಹ ದಂಡಿಸುವುದಲ್ಲ. ಆಸನಗಳ ಮೂಲಕ ನಾವು ದೇಹದಲ್ಲಿ ಸ್ಥಿರತೆಯನ್ನು, ಸೂಕ್ಷ್ಮತೆಯನ್ನು ಮತ್ತು ಏಕಾಗ್ರತೆಯನ್ನು ಬೆಳೆಸ್ಕೊಳ್ತೇವೆ. ನಮ್ಮ ದೇಹವನ್ನ ಆತ್ಮವಾಸಿಸಲು ಯೋಗ್ಯವಾದ ದೇವಾಲಯವನ್ನಾಗಿ ಮಾಡ್ತೇವೆ. ಆದ್ರೆ ಇಲ್ಲೊಂದು ಪ್ರಮುಖವಾದ ವಿಷಯ ಇದೆ. ನಮ್ಮ ಪಯಣ ದೇಹದ ಹಂತದಲ್ಲಿ ಮುಗಿಯೋದಿಲ್ಲ. ನಿಜ ಹೇಳ್ಬೇಕಂದ್ರೆ ನಿಜವಾದ ಆಂತರಿಕ ಪಯಣ ಅಲ್ಲಿಂದಲೇ ಶುರುವಾಗತ್ತೆ. ಇಲ್ಲಿಯವರೆಗೆ ಹೊರಗಿದ್ದ ನಮ್ಮ ಗಮನ ಇನ್ನು ಮುಂದೆ ಒಳಗಿನ ಸೂಕ್ಷ್ಮ ವಿಷಯಗಳ ಕಡೆಗೆ ಸಾಗತ್ತೆ. ಹಾಗಿದ್ರೆ ಬನ್ನಿ ಇನ್ನಷ್ಟು ಆಳಕ್ಕೆ ಇಳಿಯೋಣ. ಈಗ ನಮ್ಮ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳುವ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳುವ ಸಮಯ. 5ನೆಯ ಅಂಗ ಪ್ರತ್ಯಾಹಾರ. ಇದೊಂದು ದೊಡ್ಡ ತಿರುವು. ಇಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ಒಳಮುಖವಾಗಿ ತಿರುಗಿಸುತ್ತೇವೆ. ನಮ್ಮ ಇಂದ್ರಿಯಗಳನ್ನ ಹೊರಗಿನ ವಿಷಯಗಳಿಂದ ಹಿಂದೆಕ್ಕೆಳೆದು ಮನಸ್ಸನ್ನು ಅದರ ನಿಜವಾದ ಮನೆಗೆ, ಅಂದರೆ ನಮ್ಮ ಅಂತರಂಗಕ್ಕೆ ಮರಳಿ ಕರೆತರುತ್ತೇವೆ. ಒಮ್ಮೆ ಇಂದ್ರಿಯಗಳು ಶಾಂತವಾದ ಮೇಲೆ ಮನಸ್ಸು ಗಮನವನ್ನು ಕೇಂದ್ರೀಕರಿಸಲು ಸಿದ್ಧವಾಗತ್ತೆ. ಅದೇ 6ನೇ ಅಂಗ ಧಾರಣಾ, ಅಂದರೆ ಏಕಾಗ್ರತೆ.
ಈ ಏಕಾಗ್ರತೆ ಯಾವುದೇ ಅಡೆತಡೆ ಇಲ್ಲದೆ ಸ್ಥಿರವಾಗಿ ಹರಿಯಲು ಶುರುವಾದಾಗ ಅದು ಧ್ಯಾನವಾಗಿ ಬದಲಾಗತ್ತೆ. ನೋಡಿ, ಒಂದಕ್ಕೊಂದು ಹೇಗೆ ಜೋಡಿಸ್ಕೊಂಡಿದೆ ಅಂತ. ಸರಿ, ಇಷ್ಟೆಲ್ಲ ಮಾಡಿದ ಮೇಲೆ ನಮ್ ಪಯಣದ ಕೊನೆಯಲ್ಲೇನು, ಗಮ್ಯ ಎಲ್ಲಿದೆ? ಈಗ ನಾವು ಯೋಗ ಮಾರ್ಗದ ಅಂತಿಮ ಗುರಿಯ ಬಗ್ಗೆ ಮಾತಾಡೋಣ. ಇದು ನಮ್ಮ ಸಾಮಾನ್ಯ ಅನುಭವವನ್ನೇ ಮೀರಿದ ಒಂದು ಸ್ಥಿತಿ, ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಮುಕ್ತಿಯ ಸ್ಥಿತಿ. ಈ ಅಂತಿಮ ಗುರಿಯನ್ನು ಕೈವಲ್ಯ ಅಂತ ಕರೆಯುತ್ತಾರೆ, ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ. ಇದು ಯಾವುದೇ ಕಳಂಕವಿಲ್ಲದ ಶುದ್ಧ ಅರಿವಿನ ಸ್ಥಿತಿ. ಈ ಸ್ಥಿತಿಯಲ್ಲಿ ಯೋಗಿಯು ಪ್ರಕೃತಿಯ ಎಲ್ಲಾ ಬಂಧನಗಳಿಂದ ಪೂರ್ತಿಯಾಗಿ ಮುಕ್ತನಾಗಿರುತ್ತಾನೆ, ಕೇವಲ ಆತ್ಮದ ಸಹಜವಾದ ಬೆಳಕಿನಲ್ಲಿ ಬೆಳಗುತ್ತಾನೆ. ಆದರೆ ಪ್ರತಿಯೊಂದು ದೊಡ್ಡ ಪಯಣದಲ್ಲೂ ಅಡ್ಡದಾರಿಗಳು ಇರ್ತವೆ ಅಲ್ವಾ? ಇಲ್ಲೂ ಹಾಗೇನೆ ಕೆಲವು ಆಕರ್ಷಣೆಗಳಿವೆ. ಇವನ್ನೇ ಸಿದ್ಧಿಗಳು ಅಥವಾ ಅಲೌಕಿಕ ಶಕ್ತಿಗಳು ಅಂತ ಕರೆಯೋದು. ಆಳವಾದ ಅಭ್ಯಾಸದಿಂದ ಇವುಗಳು ಬರಬಹುದು. ಆದರೆ ಇವು ಸಾಧಕನಿಗೆ ಅಂತಿಮ ಪ್ರಲೋಭನೆಯಾಗಿ ನಿಜವಾದ ಗುರಿಯಿಂದ ದಾರಿ ತಪ್ಪಿಸುವ ಸಾಧ್ಯತೆಯೂ ಇದೆ. ಯೋಗಸೂತ್ರಗಳು ಕೊಡುವ ಎಚ್ಚರಿಕೆ ಏನು ಗೊತ್ತಾ? ಈ ಸಿದ್ಧಿಗಳು ಅಪಾಯಕಾರಿ. ಅವುಗಳ ಆಕರ್ಷಣೆಗೆ ಒಳಗಾಗದೆ ಅಂತಿಮ ಗುರಿಯಾದ ಕೈವಲ್ಯದ ಕಡೆಗೇ ಸಾಗಬೇಕು ಅಂತ. ಅಂದರೆ ಅಸಾಧಾರಣ ಶಕ್ತಿಗಳನ್ನೂ ಮೀರಿ ನಿಲ್ಲುವ ಶಿಸ್ತು ನಿಜವಾದ ಯೋಗಿಗೆ ಬೇಕು. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಗುರಿಯೇ ಸಂಪೂರ್ಣ ಸ್ವಾತಂತ್ರ್ಯವಾದ್ರೆ ಈ ಜಗತ್ತಿನ ಜೊತೆ ನಮ್ಮ ಸಂಬಂಧ ಹೇಗಿರುತ್ತೆ? ನಮ್ಮನ್ನು ಇಲ್ಲಿಗೆ ನಿಜವಾಗಿಯೂ ಬಂಧಿಸಿಟ್ಟಿರೋದ್ಯಾವುದು? ಇದನ್ನ ಖಂಡಿತ ಯೋಚನೆ ಮಾಡಿ.